ನಮಸ್ಕಾರ ವೀಕ್ಷಕರೇ, ಇವತ್ತಿನ ಝೀರೋದ ಮಾರ್ಕೆಟ್ಸ್ನ ದ ಡೈಲಿ ಬ್ರೀಫ್ ಎಪಿಸೋಡ್ ಅಲ್ಲಿ ಇಂಪಾರ್ಟೆಂಟ್ ಆಗಿರೋ 2 ಟಾಪಿಕ್ಸ್ ಬಗ್ಗೆ ನಾನು ನಿಮ್ಮ ಹತ್ರ ಡಿಸ್ಕಸ್ ಮಾಡ್ತೀನಿ. ಮೊದಲನೇದಾಗಿ ಸಿಎನ್ಬಿಸಿ ಆಂಕರ್ 6 ಕೋಟಿ ಸ್ಟಾಕ್ ಸ್ಕ್ಯಾಮ್ ನಲ್ಲಿ ಸಿಕ್ಕಿಬಿದ್ರು. ಅಂದ್ರೆ ಇನ್ಸೈಡರ್ ಟಿಪ್ಸ್ ನ ಬಳಸ್ಕೊಂಡು ಇವ್ರು ಯಾವ ರೀತಿ ಸ್ಕ್ಯಾಮ್ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಇದಾದ್ಮೇಲೆ ಇಂಡಿಯಾದಲ್ಲಿ ವಿಂಡ್ ಪವರ್ ನಿಂತು ಹೋಯ್ತಾ ಇಲ್ಲ ಸೋಲಾರ್ ಜಾಸ್ತಿ ಆಗ್ತಿದ್ಯಾ, ಇದ್ರ ಬಗ್ಗೆನೂ ಕೂಡ ಚರ್ಚೆ ಮಾಡೋಣ. ಹಣಕಾಸಿನ ವಿಷಯ ಹಾಗೂ ಫೈನಾನ್ಷಿಯಲ್ ಮಾರ್ಕೆಟ್ಸ್ ಅಲ್ಲಿ ಆಗುವಂತಹ ದೊಡ್ಡ ದೊಡ್ಡ ಚೇಂಜಸ್ ಅನ್ನ ಸಿಂಪ್ಲಿಫೈ ಮಾಡಿ ನಾನು ನಿಮ್ಗೆ ಅರ್ಥ ಮಾಡಿಸ್ತೀನಿ. ಇವತ್ತು 25 ಮಾರ್ಚ್ ಟ್ಯೂಸ್ಡೇ. ನಾನು ನಿಮ್ಮ ನಿರೂಪಕಿ ಚಂದನಾ ಗೌಡ. ಬರೀ ಕೆಲವು ದಿನಗಳ ಹಿಂದೆ ಸೆಬಿ ಒಂದು ಆರ್ಡರ್ ಅನ್ನ ಪಾಸ್ ಮಾಡಿತು. ಇದು ತುಂಬಾನೇ ವಿಚಿತ್ರ ಮತ್ತು ಇಂಟ್ರೆಸ್ಟಿಂಗ್ ಫ್ರಾಡ್ ಕೇಸ್ ಅಂತ ಹೇಳ್ಬೋದು. ಇದರಲ್ಲಿ ಸ್ಟಾಕ್ ಬ್ರೋಕರ್ ಇಲ್ಲ, ಮತ್ತೆ ಯಾರು ಬ್ಯಾಕ್ ಆಫೀಸ್ ಇಂದ ಟ್ರೇಡ್ ಮಾಡ್ತಿರ್ತಾರೋ ಅಂದ್ರೆ ಶೇಡಿ ಆಪರೇಟರ್ ಕೂಡ ಇಲ್ಲ. ಕೋಟಿ ಕೋಟಿ ಜನ ಟಿವಿಯಲ್ಲಿ ಅವರನ್ನ ನೋಡ್ತಿದ್ರು. ಅವರೇ ಈ ಕೇಸ್ನಲ್ಲಿದ್ದು ಹೇಮಂತ್ ಗಾಯ್, ಸಿಎನ್ಬಿಸಿ ಆವಾಜ್ನ ಫಾರ್ಮರ್ ಆಂಕರ್. ಸೆಬಿ ಫೈನಲ್ ಆರ್ಡರ್ನಲ್ಲಿ 3 ಮುಖ್ಯ ವಿಷಯಗಳನ್ನ ಹೇಳಿದೆ. ಒಂದು, ಹೇಮಂತ್ ಅವರ ಹೆಂಡತಿ ಜಯಾ ಗಾಯ್ ಮತ್ತೆ ಅವರ ತಾಯಿ ಶ್ಯಾಮ್ ಮೋಹಿನಿ ಗಾಯ್ ಅವರನ್ನ ಸ್ಟಾಕ್ ಮಾರ್ಕೆಟ್ನಿಂದ 5 ವರ್ಷಕ್ಕೆ ಬ್ಯಾನ್ ಮಾಡಿದೆ. ಎರಡನೇದು, ಅವರು 6 ಕೋಟಿ ಅಕ್ರಮ ಲಾಭನ ವಾಪಸ್ ಕೊಡಬೇಕು ಅಂತಾನೂ ಕೂಡ ಹೇಳಿದೆ. ಮೂರನೇದಾಗಿ, ಮಾಸ್ ಕನ್ಸಲ್ಟೆನ್ಸಿ ಮೋತಿಲಾಲ್ ಓಸ್ವಾಲ್ ಫೈನಾನ್ಷಿಯಲ್ ಸರ್ವಿಸಸ್ ಅನ್ನೋ 2 ಪ್ಲೇಯರ್ಸ್ಗೂ ಕೂಡ ತೊಂದರೆ ಆಗಿದೆ. ಅವರು ಸರಿಯಾಗಿ ರೂಲ್ಸ್ ಫಾಲೋ ಮಾಡಿಲ್ಲ, ಮತ್ತೆ ಸೂಪರ್ವೈಸರ್ ಕೆಲಸನೂ ಕೂಡ ಸರಿಯಾಗಿ ಮಾಡಿಲ್ಲ ಅಂತ ಇಲ್ಲಿ ಹೇಳಿರೋದು. ಇಲ್ಲಿ ಏನ್ ನಡೀತು? ನಂಬಿಕೆ ಇರೋ ಸ್ಥಾನದಲ್ಲಿರೋ ಒಬ್ಬ ವ್ಯಕ್ತಿ ತನಗಿರೋ ಪವರ್ನ ಯೂಸ್ ಮಾಡಿ ದುಡ್ಡು ಸಂಪಾದನೆ ಮಾಡೋಕೆ ಟ್ರೈ ಮಾಡಿದ್ರು ಕೂಡ ಅವರು ಲೈವ್ ಟಿವಿಯಲ್ಲಿ ಹೇಳೋ ಒಂದೇ ಒಂದು ಮಾತಿನಿಂದ ಮಾರ್ಕೆಟ್ ಚೇಂಜ್ ಆಗೋಯ್ತು. ಅವರೇ ಆ ಸ್ಥಾನನ ಯೂಸ್ ಮಾಡಿಕೊಂಡು ಅವರ ವ್ಯೂವರ್ಸ್ಗೆ ತೊಂದರೆ ಕೊಟ್ರು ಕೂಡ ಒಂದ್ಸಲ ಅಲ್ಲ 2 ಸಲ ಸುಮಾರು 266 ಸಲ ಹೀಗೆ ಮಾಡ್ಕೊಂಡು ಬಂದಿದ್ದಾರೆ. ಸ್ವಲ್ಪ ಹಿಂದಕ್ಕೆ ಹೋಗ್ಬಿಟ್ಟು ಬರೋಣ. ಹೇಮಂತ್ ಗಾಯ್ ಹೇಗೆ ಫ್ರಂಟ್ ರನ್ ಮಾಡಿದ್ರು ಅಂತ ನೋಡಿ. ಹೇಮಂತ್ ಗಾಯ್ ಅವರು ಸಿಎನ್ಬಿಸಿ ಆವಾಜ್ನ ಮಾರ್ನಿಂಗ್ ಶೋ ಅಂದ್ರೆ ಸ್ಟಾಕ್ 2020ಯಲ್ಲಿ ಆಂಕರ್ ಆಗಿ ಕಾಣಿಸ್ಕೊಳ್ತಿದ್ರು. ಅವ್ರ ಜೊತೆ ಇನ್ನೊಬ್ರು ಕೂಡ ಆಂಕರ್ ಇದ್ರು. ಅಂದ್ರೆ ಅವರಿಬ್ರು ಮಾರ್ಕೆಟ್ ಓಪನ್ ಆಗೋಕ್ಕಿಂತ ಮುಂಚೆನೆ 10 ಸ್ಟಾಕ್ ಗಳನ್ನ ಸೆಲೆಕ್ಟ್ ಮಾಡ್ತಿದ್ರು. ಈ ಶೋ ತುಂಬಾ ಫೇಮಸ್ ಆಗಿತ್ತು. ಹಾಗೇನೆ ಟ್ರೇಡರ್ಸ್ ಮತ್ತೆ ರೀಟೇಲ್ ಇನ್ವೆಸ್ಟರ್ಸ್ ಯಾರೆಲ್ಲ ಇರ್ತಾರೆ ಅವರು ಕೂಡ ತುಂಬಾ ಜನ ನೋಡ್ತಾ ಇದ್ರು. ಅವರು ಯಾವ ಸ್ಟಾಕ್ ನ ರೆಕಮೆಂಡ್ ಮಾಡ್ತಿದ್ರೋ ಅದು ಕೆಲವೇ ನಿಮಿಷಗಳಲ್ಲಿ ಬೆಲೆನೂ ಕೂಡ ಜಾಸ್ತಿ ಆಗೋದು, ಮತ್ತೆ ಟ್ರೇಡಿಂಗ್ ವಾಲ್ಯೂಮ್ ಕೂಡ ಜಾಸ್ತಿ ಆಗ್ತಾ ಇತ್ತು. ಆದ್ರೆ ಅವರ ಫ್ಯಾಮಿಲಿನೂ ಕೂಡ ಅವರ ರೆಕಮೆಂಡೇಶನ್ ನ ತುಂಬಾ ಕ್ಲೋಸ್ ಆಗಿ ಫಾಲೋ ಮಾಡ್ತಿತ್ತು ಅಂತ ಕಾಣಿಸುತ್ತೆ. 2018ರಿಂದ 21ರ ನಡುವೆ ನಾವು ನೋಡಿದಾಗ ಹೇಮಂತ್ ಅವರ ಹೆಂಡತಿ ಜಯಾ ಮತ್ತೆ ತಾಯಿ ಶ್ಯಾಮ್ ಮೋಹಿನಿ ಹೆಸರಲ್ಲಿರೋ ಈ ಟ್ರೇಡಿಂಗ್ ಅಕೌಂಟ್ ನಲ್ಲಿ ಹೇಮಂತ್ ಯಾವ ಸ್ಟಾಕ್ ರೆಕಮೆಂಡ್ ಮಾಡ್ತಿದ್ರೋ ಅದನ್ನ ಅವರು ರೆಕಮೆಂಡ್ ಮಾಡೋಕ್ಕಿಂತ ಸ್ವಲ್ಪ ಮುಂಚೆ ತಗೊಳ್ತಾ ಇದ್ರು. ಇಲ್ಲಿ ನಾವು ಕ್ಲೋಸ್ ಆಗಿ ಅಬ್ಸರ್ವ್ ಮಾಡ್ತೀವಿ ಅಂತಂದ್ರೆ ರೆಕಮೆಂಡ್ ಮಾಡೋ ಹಿಂದಿನ ದಿನ ಸಂಜೆ ಅಥವಾ ಮಾರನೇ ದಿನ ಬೆಳಗ್ಗೆ 2 ಟೈಮ್ಗಿಂತ ಮುಂಚೆನೆ ಟ್ರೇಡ್ ಮಾಡ್ತಿದ್ರು. ನೋಡಿ, ಲೈವ್ ಟಿವಿಯಲ್ಲಿ ಸ್ಟಾಕ್ ಬಗ್ಗೆ ಹೇಳಿದಾಗ ಅದ್ರ ಬೆಲೆ ಜಾಸ್ತಿ ಆಗ್ತಿತ್ತು ಅಲ್ವಾ, ಅವರು ಕೊಂಡುಕೊಂಡಿರೋ ಈ ಶೇರ್ನ ಒಳ್ಳೆ ಪ್ರಾಫಿಟ್ ಸಹ ಮಾಡ್ತಿದ್ರು. ಸೆಬಿಗೆ ಹೇಗ್ ಡೌಟ್ ಬಂತು ನೋಡಿ. ಈ ಪ್ಯಾಟ್ರನ್ ತುಂಬಾ ಟೈಟ್ ಆಗಿತ್ತು ಮತ್ತೆ ತುಂಬಾ ಪ್ರಾಫಿಟಬಲ್ ಆಗಿತ್ತು ಕೂಡ. ಅದಕ್ಕೆ ಇದು ಒಂದು ಲಕ್ ಅಲ್ಲದೆ ಬೇರೆ ಏನೋ ಇದೆ ಅಂತ ಡೌಟ್ ಬಂತು ನೋಡಿ. ಜನವರಿ 2021ರಲ್ಲಿ ಸೆಬಿ ಇಂಟರಿಮ್ ಆರ್ಡರ್ ನ ಪಾಸ್ ಮಾಡ್ತು. ಅವರ ಟ್ರೇಡಿಂಗ್ ಆಕ್ಟಿವಿಟಿನ ಫ್ರೀಸ್ ಮಾಡಿ ಇನ್ವೆಸ್ಟಿಗೇಷನ್ ಅನ್ನ ಶುರು ಮಾಡ್ಕೊಳ್ತು. ಮುಂದಿನ ವರ್ಷದಲ್ಲಿ ಸೆಬಿ ಡೀಪ್ ಆಗಿ ತನಿಖೆ ಮಾಡ್ತು. ಫೆಬ್ರವರಿ 2022ರಲ್ಲಿ ಇಂಪೌಂಡಿಂಗ್ ಆರ್ಡರ್ ನ ಪಾಸ್ ಮಾಡಿ ಟ್ರೇಡಿಂಗ್ ಇಂದ 6.15 crores ಅಕ್ರಮ ಲಾಭ ಬಂದಿದೆ ಅಂತ ಹೇಳ್ತು. ಮತ್ತೆ ಆ ಅಮೌಂಟ್ ಅನ್ನ ಫ್ರೀಸ್ ಮಾಡ್ತು ಕೂಡ. ಸ್ವಲ್ಪ ದಿನ ಆದ್ಮೇಲೆ ಸೆಕ್ಯೂರಿಟೀಸ್ ಅಪೇಲೆಟ್ ಟ್ರಿಬ್ಯುನಲ್ SAT ಅಂತ ಕರಿತೀವಿ, ಹೇಮಂತ್ ಇನ್ನೋಸೆಂಟ್ ಅಂತ ಹೇಳಲಿಲ್ಲ, ಆದ್ರೆ ಸೆಬಿ ಎಲ್ಲದನ್ನು ಕೂಡ ಚೆನ್ನಾಗಿ ಇನ್ವೆಸ್ಟ್ ಮಾಡಬೇಕು ಅಂತ ಹೇಳ್ತಿತ್ತು. ಕೆಲವು ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ಕೂಡ ಕೇಳ್ತು. ಸ್ಟಾಕ್ ಗಳನ್ನ ಸೆಲೆಕ್ಟ್ ಮಾಡಿದ್ದು ಹೇಗೆ, ಹೇಮಂತ್ಗೆ ಸ್ಟಾಕ್ ರೆಕಮೆಂಡ್ ಮಾಡೋದು ಯಾವಾಗ ಗೊತ್ತಾಗ್ತಿತ್ತು, ಟ್ರೇಡ್ ಮಾಡಿದವರು ಯಾರು ಅಂತ. ಕಥೆನೋ ಇಂಟ್ರೆಸ್ಟಿಂಗ್ ಆಗಿದೆ ಅಲ್ವಾ. ಜುಲೈ 2022ರಲ್ಲಿ ಸೆಬಿ ಮತ್ತೆ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಆರ್ಡರ್ ಮಾಡ್ತು. ಇಲ್ಲಿಂದ ಸ್ಟೋರಿ ಶುರುವಾಗೋದು. ಸೆಬಿ ಟ್ರೇಡ್ ಅಷ್ಟೇ ನೋಡ್ಲಿಲ್ಲ, ಸಿಎನ್ಬಿಸಿ ಆವಾಜ್ನಲ್ಲಿ ಹೇಮಂತ್ ಹೇಗ್ ವರ್ಕ್ ಮಾಡ್ತಿದ್ರು ಅಂತಾನೂ ಕೂಡ ನೋಡಿದ್ರು. ಶೋ ಪ್ರೊಡ್ಯೂಸರ್ ಜೊತೆಲಿ ಇರೋ ಆಂಕರ್ ಮತ್ತೆ ರಿಸರ್ಚರ್ ಗಳನ್ನು ಕೂಡ ಇಂಟರ್ವ್ಯೂ ಮಾಡಿದ್ರು. ಆಂಕರ್ಗೆ ಯಾವ ಸ್ಟಾಕ್ ಬೇಕಾದ್ರೂ ತಗೊಳ್ಳೋದಕ್ಕೆ ರೈಟ್ಸ್ ಇತ್ತು ಅಂತ ಗೊತ್ತಾಯ್ತು. ಕೆಲವೊಮ್ಮೆ ಅವರು ಹಿಂದಿನ ದಿನವೇ ಯಾವ ಸ್ಟಾಕ್ ಬಗ್ಗೆ ಮಾತಾಡ್ಬೇಕು ಅಂತ ಡಿಸೈಡ್ ಮಾಡ್ಕೊಳ್ತಿದ್ರಂತೆ. ಹಾಗೇನೆ ಆಂಕರ್ಸ್ ಎಲ್ಲನೂ ಕೂಡ ಒಂದು ಪ್ರಾಸೆಸ್ ನ ಫಾಲೋ ಮಾಡ್ತಿದ್ರು. ಅದಕ್ಕೆ ಲುಂಗಿ ಅಂತ ಕರೀತಿದ್ರು ನೋಡಿ. ಅವರ ಫ್ರೆಂಡ್ಸ್ ಯಾವ ಸ್ಟಾಕ್ ತಗೊಳ್ತಾರೆ ಅಂತ ಅವ್ರಿಗೆ ಮೊದಲೇ ಗೊತ್ತಾಗ್ತಿತ್ತು.
ಈ ಫಿಕ್ಸ್ಗಳನ್ನ ಇಮೇಲ್ ಅಥವಾ ವಾಟ್ಸಪ್ನಲ್ಲಿ ಮಾರ್ಕೆಟ್ ಕ್ಲೋಸ್ ಆಗೋಕ್ಕಿಂತ ಮುಂಚೆನೆ ಕಳಿಸ್ತಿದ್ರು. ಇದು ಡೌಟ್ ಬರೋ ತರ ಇತ್ತು ಅಲ್ವಾ? ಒಂದು ಪರ್ಟಿಕ್ಯುಲರ್ ಸ್ಟಾಕ್ ಮೇಲೆ ಇಂಟ್ರೆಸ್ಟ್ ಇದ್ರೆ ಮಾತ್ರ ಆ ತರ ಮಾಡೋಕ್ ಸಾಧ್ಯ ಅಲ್ವಾ? ಸೆಬಿ ಎಲ್ಲಾ ಲುಂಗಿ ಇಮೇಲ್ಗಳನ್ನು ಕೂಡ ತೆಗೆದು ಹಾಕಿದ್ರು. ಜಯ ಮತ್ತೆ ಶ್ಯಾಮ್ ಮೋಹಿನಿ ಅವರ ಅಕೌಂಟ್ ಅಲ್ಲಿರೋ ಸ್ಟಾಕ್ ಗಳನ್ನ ಮ್ಯಾಚ್ ಮಾಡ್ತು ಕೂಡ. ಹಾಗೇನೆ ಅದು ಆಲ್ಮೋಸ್ಟ್ ಕರೆಕ್ಟ್ ಆಗಿತ್ತು ನೋಡಿ. ಆಂಕರ್ಗಳು ದುಡ್ಡು ಮಾಡೋದಕ್ಕೆ ಪ್ಲಾನ್ ಮಾಡ್ತಿದ್ರು ಅಂತ ಇಲ್ಲೇ ಗೊತ್ತಾಗಿತ್ತು. ಇನ್ನೊಂದು ಮುಖ್ಯವಾದ ಪ್ರಶ್ನೆ, ಟ್ರೇಡ್ ಮಾಡ್ತಿದ್ದವರು ಜಯ ಮತ್ತೆ ಶ್ಯಾಮ್ ಮೋಹಿನಿನ ಅಥವಾ ಹೇಮಂತ್ ಅವರು ಇದ್ರ ಹಿಂದೆ ನಿಂತ್ಕೊಂಡು ಎಲ್ಲಾನು ಕೂಡ ಅಪ್ಡೇಟ್ ಮಾಡ್ತಿದ್ರ? ಇಲ್ಲಿಂದ ಕೇಸ್ ತುಂಬಾ ಸೀರಿಯಸ್ ಆಗ್ತಿತ್ತು ನೋಡಿ. ಸೆಬಿ ಪ್ರಕಾರ ಜಯ ಮತ್ತೆ ಶ್ಯಾಮ್ ಮೋಹಿನಿ ಅವರ ಟ್ರೇಡಿಂಗ್ ಮತ್ತೆ ಬ್ಯಾಂಕ್ ಅಕೌಂಟ್ಗೆ ಹೇಮಂತ್ ಅವರ ಫೋನ್ ನಂಬರ್ ಮತ್ತೆ ಇಮೇಲ್ ಐಡಿ ಲಿಂಕ್ ಆಗಿತ್ತು. ಟ್ರಾನ್ಸಾಕ್ಷನ್ಗೆ ಯೂಸ್ ಮಾಡ್ತಿದ್ದ OTP ಅವರ ಫೋನ್ಗೆ ಹೋಗ್ತಿತ್ತು ನೋಡಿ. ಅವ್ರ ಅಕೌಂಟಿಗೆ ಅದೇ ಡಿವೈಸ್ ಇಂದ ಆಕ್ಸೆಸ್ ಮಾಡ್ತಿದ್ರು ಕೂಡ. ಅಂದ್ರೆ ಬ್ಯಾಂಕ್ ಡೇಟಾ ಇದ್ರಲ್ಲಿ ತೋರಿಸ್ತಿತ್ತು ಅಂತ ಎಲ್ಲನೂ ಕೂಡ ಇಲ್ಲಿ ನೋಡಿದಾಗ ಗೊತ್ತಾಗೋದು ಹೇಮಂತೆ ಇದ್ರ ಹಿಂದೆ ನಿಂತ್ಕೊಂಡು ಕಂಟ್ರೋಲ್ ಮಾಡ್ತಿದ್ದು. ಅವ್ರ ಟ್ರ್ಯಾಕ್ ಮುಚ್ಚ ಹಾಕೋಕೆ ಬ್ರೋಕರೇಜ್ ಸಬ್ ಏಜೆಂಟ್ ಮಾಸ್ ಕನ್ಸಲ್ಟೆನ್ಸಿ ಜಯ ಮತ್ತೆ ಶ್ಯಾಮ್ ಮೋಹಿನಿ ಸೈನ್ ಮಾಡಿರೋ ಒಂದು ಆರ್ಡರ್ ಇನ್ಸ್ಟ್ರಕ್ಷನ್ ಶೀಟ್ಸ್ ನ ಪ್ರೊಡ್ಯೂಸ್ ಮಾಡಿದ್ರು. ಆದ್ರೆ ಸಿಗ್ನೇಚರ್ ಅಲ್ಲಿ ಮ್ಯಾಚೇ ಆಗ್ತಿರ್ಲಿಲ್ಲ. ಜಯ ತಾನೇ ನಾನು ಯಾವ ಡಾಕ್ಯುಮೆಂಟ್ ಸೈನ್ ಮಾಡಿಲ್ಲ ಅಂತ ಹೇಳಿದ್ದಾರೆ. ಅದೆಲ್ಲ ಫ್ಯಾಬ್ರಿಕೇಟೆಡ್, ಟ್ರೇಡ್ ಆದ್ಮೇಲೆ ಪೇಪರ್ ಟ್ರಯಲ್ ಅಂದ್ರೆ ಕ್ರಿಯೇಟ್ ಮಾಡೋದಕ್ಕೆ ಮಾಡ್ತಿದ್ದಾರೆ ಅಂತ ಸೆಬಿ ಹೇಳ್ತು. ಮೋತಿಲಾಲ್ ಓಸ್ವಾಲ್ ಮೇನ್ ಸ್ಟಾಕ್ ಬ್ರೋಕರ್ ಆಗಿದ್ರು. ಅವರು ಇದ್ರಲ್ಲಿ ಶಾಮೀಲ್ ಆಗಿದ್ದಾರೆ ಅಂತ ಹೇಳೋದಕ್ಕೆ ಆಗೋದೇ ಇಲ್ಲ. ಆದ್ರೆ ಅವರು ಮಾಸ್ ಕನ್ಸಲ್ಟೆನ್ಸಿನ ಸರಿಯಾಗಿ ಸೂಪರ್ವೈಸ್ ಮಾಡಿಲ್ಲ ಅಂತ ಹೇಳಿದ್ದಾರೆ. ಡೌಟ್ ಇರೋ KYC ಡಾಕ್ಯುಮೆಂಟ್ಸ್ ಅನ್ನ ಅವರು ಅಕ್ಸೆಪ್ಟ್ ಮಾಡಿದ್ರು. ಅಕೌಂಟ್ ಯಾರು ಆಪರೇಟ್ ಮಾಡ್ತಿದ್ರು ಅಂತ ಗೊತ್ತಾಗ್ಲಿಲ್ಲ. ಮತ್ತೆ ರೆಡ್ ಫ್ಲಾಗ್ಸ್ ಇದ್ರು ಕೂಡ ಟ್ರೇಡ್ ನಡೀತು. ಇಲ್ಲೊಂದು ಪ್ರಶ್ನೆ ಹಾಗೆ ಉಳ್ದೋಯ್ತು. ಹೇಮಂತ್ ಟಿವಿಲಿ ರೆಕಮೆಂಡ್ ಮಾಡ್ತಿದ್ದ ಒಂದು ಸ್ಟಾಕ್ ಗಿದ್ದಂತ ವ್ಯಾಲ್ಯೂ ಹಾಗೆ ಇತ್ತ? ಅವ್ರು ಹೇಳಿದ್ರೆ ಮಾರ್ಕೆಟ್ ಮೂವ್ ಆಗೋಂತ ಶಕ್ತಿ ಇರ್ಲಿಲ್ವಾ? ಇಲ್ಲಿ ಎರಡು ವಿಷಯಗಳು ಇರ್ಬೋದು. ಒಂದು, ಹೇಮಂತ್ ಅನ್ನು ರೆಕಮೆಂಡ್ ಮಾಡೋ ಸ್ಟಾಕ್ ಗಳನ್ನ ನಂಬ್ಕೊಂಡಿದ್ರು. ಅವರು ವ್ಯೂವರ್ಸ್ಗೆ ಏನ್ ಹೇಳ್ತಿದ್ರೋ ಅದನ್ನೇ ಅವರು ಫಾಲೋ ಮಾಡ್ತಿದ್ರು. ಇನ್ನೊಂದು, ಹೇಮಂತ್ ರೆಕಮೆಂಡ್ ಮಾಡ್ತಿದ್ರಿಂದಾನೇ ಆ ಸ್ಟಾಕ್ ಬೆಲೆ ಜಾಸ್ತಿ ಆಗ್ತಿತ್ತು. ಅದರಿಂದ ಲಾಭನೂ ಕೂಡ ಜಾಸ್ತಿ ಬರ್ತಾ ಇತ್ತು. ಡೇಟಾ ಕ್ಲಿಯರ್ ಆಗಿ ಹೇಳ್ತಿತ್ತು ನೋಡಿ. ಅವರ ರೆಕಮೆಂಡೇಶನ್ ಇಂದಾನೇ ಮಾರ್ಕೆಟ್ ಬೆಲೆ ಬರ್ತಿತ್ತು ಅಂತ. ಮತ್ತೆ ಅದನ್ನ ನಂಬಿಕೊಂಡು ಅವರು ದುಡ್ಡು ಸಹ ಮಾಡ್ತಿದ್ರು. ಇನ್ನು ಸೆಬಿ 266 ಟ್ರೇಡ್ ನ ನೋಡಿ ಅವರ ರೆಕಮೆಂಡೇಶನ್ ಆದ್ಮೇಲೆ ತಕ್ಷಣ ಬೆಲೆ ಮತ್ತೆ ವಾಲ್ಯೂಮ್ ನ ಜಾಸ್ತಿ ಆಯ್ತು ಅಂತ ಹೇಳ್ತು. ಅವರ ರೆಕಮೆಂಡೇಶನ್ ಆದ 15 ನಿಮಿಷದಲ್ಲಿ ಬೆಲೆ ಜಾಸ್ತಿ ಆಗ್ತಾ ಇತ್ತು. ಅಂದ್ರೆ ತುಂಬಾ ಸಲ ಹೇಮಂತ್ ಹೇಳಿದ ತಕ್ಷಣ 10% ವರೆಗೂ ಬೆಲೆ ಜಾಸ್ತಿ ಆಗಿದೆ ಅಂತ ಸೆಬಿ ನೋಟಿಸ್ ಮಾಡಿದೆ. ಅವರು ದುಡ್ಡು ಮಾಡೋದಕ್ಕೆ ಮೇನ್ ಆಗಿ ಟಿಪ್ಸ್ ಕೊಡ್ತಿದ್ರು. ಹಾಗೆ ತುಂಬಾ ಜನ ಇವ್ರು ಹೇಳೋದನ್ನೇ ಕೇಳ್ತಾ ಇದ್ರು. ಸೆಬಿ ಜನವರಿ 2021ರಲ್ಲಿ ತೊಂದರೆ ಕೊಟ್ಟ ಮೇಲೆ ಅವರ ಒಂದು ಟ್ರೇಡ್ ಸ್ಟಾಪ್ ಆಗೋಯ್ತು ನೋಡಿ. BTST ಈ ಪ್ಯಾಟರ್ನ್ ಕಾಣೆ ಆಗೋಯ್ತು. ಇನ್ನು ಲಾಭ ಬರೋದು ಕೂಡ ನಿಂತೋಯ್ತು. ಹೇಮಂತ್ ಚಾನಲ್ ನಿಂದ ಕಾಣೆಯಾದ್ರು. ಅಕೌಂಟ್ ಸೈಲೆಂಟ್ ಆಯ್ತು ಕೂಡ. ಎಲ್ಲ ಲೀಗಲ್ ಆಗಿದ್ರೆ ಸೆಬಿ ತೊಂದರೆ ಕೊಟ್ಟಿದ್ದ ತಕ್ಷಣ ಅದು ಯಾಕೆ ನಿಂತೋಗ್ಬೇಕಾಗಿತ್ತು? ಸೆಬಿ ಲೇಟೆಸ್ಟ್ ಆರ್ಡರ್ ಆದ್ರೂ ಏನು? ಸೆಬಿ ಹೇಳೋ ಪ್ರಕಾರ ಹೇಮಂತ್ ಗಾಯ್ PFUTP ಅಂದ್ರೆ ರೆಗ್ಯುಲೇಷನ್ಸ್ ಏನಿದೆ ಅದನ್ನ ರೂಲ್ಸ್ ಮುರಿದು ಹಾಕಿದ್ದಾರೆ. ಅವರು ಮೋಸದಿಂದ ಸೆಕ್ಯೂರಿಟೀಸ್ ಮಾರ್ಕೆಟ್ ನಲ್ಲಿ ದುಡ್ಡು ಮಾಡ್ಕೊಂಡಿದ್ರು ಅಂತ ಹೇಳಿರೋದು. ಅವ್ರಿಗೆ ಸಿಕ್ಕಿದ ಆಂಕರ್ ಪೊಸಿಷನ್ ನ ಮಿಸ್ಯೂಸ್ ಮಾಡ್ಕೊಂಡಿದ್ದಾರೆ. ಮತ್ತೆ ಯಾವ ಸ್ಟಾಕ್ ರೆಕಮೆಂಡ್ ಮಾಡ್ತಾರೆ ಮತ್ತೆ ಅದರಿಂದ ಪ್ರೈಸ್ ಹೇಗೆ ಚೇಂಜ್ ಆಗುತ್ತೆ ಅಂತ ಮೊದಲೇ ಅವರು ತಿಳ್ಕೊಂಡಿರೋದ್ರಿಂದ ಹಾಗೆ ಫ್ಯಾಮಿಲಿಗಾಗಿ ದುಡ್ಡು ಸಹ ಮಾಡ್ಕೊಂಡಿದ್ದಾರೆ. ಇದನ್ನ ಮಾರ್ಕೆಟ್ ಫ್ರಾಡ್ ಅಂತ ಕರಿಬಹುದು ಅಂತ ಸೆಬಿ ಕ್ಲಿಯರ್ ಆಗಿ ಹೇಳಿರೋದು. ನೀವು ಎಲ್ಲ ಕೇಳ್ತಿರೋ ಪ್ರಕಾರ ಈ ಇನ್ಸಿಡೆಂಟ್ ಅನ್ನ ನೋಡಿದಾಗ ಇದು ಅಕ್ಷರಶಃ ಸತ್ಯ. ಈಗ ಮುಂದಿನ ಸ್ಟೋರಿಯಲ್ಲಿ ಗಾಳಿ ಶಕ್ತಿ ಮುಗಿತಾ ಮತ್ತೆ ಸೌರಶಕ್ತಿ ಮುಂದೆ ಬರ್ತಿದ್ಯಾ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ನಾವು ರಿಸರ್ಚ್ ಮಾಡಿರೋ ರಿನ್ಯೂವಬಲ್ ಎನರ್ಜಿಯಲ್ಲಿ ಗಾಳಿ ಶಕ್ತಿ ಮತ್ತೆ ಸೌರಶಕ್ತಿಯಲ್ಲಿ ಗ್ಯಾಪ್ ಓಪನ್ ಆಗ್ತಾ ಇದೆ ನೋಡಿ. ಇಂಡಿಯಾದಲ್ಲಿ ಗಾಳಿ ಶಕ್ತಿ ಉತ್ಪಾದನೆ ನಾವು ನೋಡಿದಾಗ 0% ಬೆಳೆದಿದೆ. ಆದ್ರೆ ಸೌರಶಕ್ತಿ ಉತ್ಪಾದನೆ 22% ಜಾಸ್ತಿ ಆಗ್ತಾ ಇದೆ. ಇದು ಸುಮ್ಮನೆ ಚೇಂಜ್ ಇರ್ಬೋದಾ? ಗಾಳಿ ಮತ್ತೆ ಸೌರಶಕ್ತಿನ ನೋಡಿದಾಗ ಎರಡೂ ಕೂಡ ನೇಚರ್ ಮೇಲೆ ಡಿಪೆಂಡ್ ಆಗಿದೆ ಅಲ್ವಾ? ಮತ್ತೆ ನೇಚರ್ ಪ್ರೆಡಿಕ್ಟಬಲ್ ಅಲ್ಲ. ಸ್ವಲ್ಪ ದಿನ ಜಾಸ್ತಿ ಟೈಮ್ ತಗೊಂಡು ನೋಡಿದ್ರೆ ಇದು ಒಂದೆರಡು ಸಲ ಆಗೋ ವಿಷಯ ಅಲ್ಲ ಅಂತ ಗೊತ್ತಾಗತ್ತೆ. ಕಳೆದ ಕೆಲವು ವರ್ಷಗಳಿಂದ ಸೋಲಾರ್ ಪವರ್ ಗಾಳಿಗಿಂತ ಜಾಸ್ತಿ ಬೆಳೆದಿದೆ ಮತ್ತೆ ತುಂಬಾ ಜನರ ಗಮನ ಸೆಳೆದಿದೆ ಅಂತ ಹೇಳ್ಬೋದು. 2019 ಮತ್ತೆ 23ರ ನಡುವೆ ನಾವು ನೋಡಿದಾಗ ಇಂಡಿಯಾದ ಸೌರಶಕ್ತಿ ಕೆಪಾಸಿಟಿ 12.6% ಇಂದ 28.2% ವರೆಗೂ ಬೆಳೆದಿದೆ. ಆದ್ರೆ ಗಾಳಿ ಶಕ್ತಿ 2.8% ಇಂದ 6.7% ಅಷ್ಟು ಮಾತ್ರ ಬೆಳೆದಿರೋದು. 2023ರ ಆರಂಭದಲ್ಲಿ ನಾವು ನೋಡಿದಾಗ ಇಂಡಿಯಾದಲ್ಲಿ ಆವರೇಜ್
ಪರ್ಸೆಂಟೇಜ್ ಬೇಸಿಸ್ ಮೇಲೆ ನೋಡಿದ್ರು ಸಹ 42.6 ಜಿಗಾವಾಟ್ ಗಾಳಿ ಶಕ್ತಿ ಮತ್ತೆ ಸೌರ ಶಕ್ತಿ 64.5 ಜಿಗಾವಾಟ್ ಇತ್ತು. 2025ರ ಆರಂಭದಲ್ಲಿ ನಾವು ನೋಡ್ತಿದೀವಿ ಅಂತಂದ್ರೆ ಇಂಡಿಯಾದಲ್ಲಿ 100 ಜಿಗಾವಾಟ್ಗಿಂತ ಹೆಚ್ಚು ಸೋಲಾರ್ ಕೆಪಾಸಿಟಿ ದಾಟಿದ್ರೆ, ಆದ್ರೆ ಗಾಳಿ ಶಕ್ತಿ 49 ಜಿಗಾವಾಟ್ ಮಾತ್ರ ಇರುತ್ತೆ. ಗಾಳಿ ಶಕ್ತಿ ಕಮ್ಮಿ ಆಗೋಕೆ ಕಾರಣ ಕೆಪಾಸಿಟಿ ಅಷ್ಟೇ. ನೋಡಿ, ಇಂಡಿಯಾ ಸೌರ ಶಕ್ತಿ ತರ ಆಗೋದಕ್ಕೆ ಗಾಳಿ ಶಕ್ತಿಯನ್ನ ಜಾಸ್ತಿ ಯೂಸ್ ಮಾಡ್ತಿಲ್ಲ ಅಷ್ಟೇ. ಸೊ ಏನ್ ನಡೀತಾ ಇದೆ? ಸೌರಶಕ್ತಿ ಈಗ ಜಾಸ್ತಿ ಫೇಮಸ್ ಇದೆಯಾ ಅಥವಾ ಗಾಳಿಗೆ ಏನಾದ್ರೂ ತೊಂದರೆ ಆಗ್ತಾ ಇದೆಯಾ? ಇದು ಕಾಂಪ್ಲಿಕೇಟೆಡ್. ಇಲ್ಲಿ ಒಂದೇ ವಿಲನ್ ಅಲ್ಲ, ಆದ್ರೆ ನಾವು ರಿಸರ್ಚ್ ಮಾಡಿದ್ಮೇಲೆ ನಮಗೆ ಗೊತ್ತಾಗಿದೆ ಏನ್ ಗೊತ್ತಾ, ಇದು ಒಂದು ದೊಡ್ಡ ವಿಷಯ. ಸೌರಶಕ್ತಿ ತುಂಬಾ ಚೀಪ್ ಆಗಿದೆ, ಗಾಳಿಗಿಂತ ಕಮ್ಮಿ ಖರ್ಚಲ್ಲಿ ಬರುತ್ತೆ. ಯಾಕೆ ಅಂದ್ರೆ ಸೌರ ಪ್ಯಾನೆಲ್ಸ್ ಚೈನಾದಲ್ಲಿ ಜಾಸ್ತಿ ಮಾಡ್ತಾರೆ, ಮತ್ತೆ ಅವರು ಕೂಡ ಪ್ರಪಂಚದಾದ್ಯಂತ ಮಾರಾಟ ಮಾಡ್ತಾರೆ ಅಲ್ವಾ. ಟ್ರೇಡ್ ವಾರ್ ಆಗಿರ್ಬೋದು, ಇಂಪೋರ್ಟ್ ಡ್ಯೂಟೀಸ್ ಮತ್ತೆ ಸಪ್ಲೈ ಚೈನ್ ಪ್ರಾಬ್ಲಮ್ಗಳಿಂದ ಸೌರಶಕ್ತಿ ದುಬಾರಿ ಆಗ್ಬೋದು. ಈಗ ಸೌರಶಕ್ತಿ ಚೀಪ್ ಆಗಿರೋದ್ರಿಂದ ಎಲ್ರಿಗೂ ಸಹ ಅದು ಬೇಕು ಅಂತ ಅನ್ಸುತ್ತೆ. ಗಾಳಿಗೆ ಅಷ್ಟೇನು ಕೂಡ ಡಿಮ್ಯಾಂಡ್ ಇಲ್ಲ. ಗಾಳಿ ಟರ್ಬೈನ್ಸ್ ಗಳನ್ನ ಕಾಂಪ್ಲೆಕ್ಸ್ ಮತ್ತೆ ದುಬಾರಿ ಇರೋದ್ರಿಂದ ಮಾರೋದು ಸಖತ್ ಕಷ್ಟ ಆಗುತ್ತೆ. ಎರಡು ಬಿಡ್ಡಿಂಗ್ ರೂಟ್ ಸಹ ಚೇಂಜ್ ಆಗಿದೆ. ನೋಡಿ, ಮೊದಲಿಗೆ ನಾವು ನೋಡಿದಾಗ ಗಾಳಿಗೆ ಫೀಡ್ ಇನ್ ಟ್ಯಾರಿಫ್ಸ್ FITS ಅಂತ ಕರಿತೀವಿ ಹೆಲ್ಪ್ ಆಗ್ತಿತ್ತು. ತುಂಬಾ ರಾಜ್ಯಗಳು ಗಾಳಿ ಶಕ್ತಿಗೆ ಒಂದು ರೇಟ್ ಫಿಕ್ಸ್ ಮಾಡಿ ಗ್ಯಾರಂಟಿ ಕೊಡ್ತಿದ್ರು. ಈಗ FIT ಇಲ್ಲ, ಓಪನ್ ಮಾರ್ಕೆಟ್ ಕಾಂಪಿಟೇಷನ್ ಇದೆ. ಯಾರು ಗೆಲ್ತಾರೆ ಅಂದ್ರೆ ಸೌರಶಕ್ತಿ ಗೆಲ್ಲುತ್ತೆ. ಯಾಕೆ ಅಂದ್ರೆ ಅದು ಚೀಪ್ ಅಂತ ಹೇಳ್ತಾರೆ. ಆ ಗ್ಯಾರಂಟಿ ಪ್ರೈಸ್ ಇಲ್ಲದೆ ಇದ್ರೆ ಗಾಳಿ ಕಾಂಪಿಟ್ ಮಾಡೋದಕ್ಕೆ ಕಷ್ಟ ಆಗತ್ತೆ. ನೋಡಿ, ಯೂನಿಯನ್ ಮಿನಿಸ್ಟ್ರಿ ಆಫ್ ನ್ಯೂ ಅಂಡ್ ರಿನ್ಯೂವಬಲ್ ಎನರ್ಜಿನ ನಾವು ನೋಡಿದಾಗ ಪಾರ್ಲಿಮೆಂಟ್ ಪ್ಯಾನೆಲ್ ರಿಪೋರ್ಟ್ ನಲ್ಲಿ 2017ರವರೆಗೆ ಕೆಪಾಸಿಟಿ ಜಾಸ್ತಿ ಆಗ್ತಿತ್ತು. ಮತ್ತೆ ಫೀಡ್ ಇನ್ ಟ್ಯಾರಿಫ್ ಮೆಕ್ಯಾನಿಸಮ್ ಇಂದಾನೆ ಹಾಗೇನೆ ನಂತರ ಟ್ಯಾರಿಫ್ ರೆಜಿಮೆಗಳನ್ನು ಕೂಡ ನೋಡಿದಾಗ ಇದೆಲ್ಲನೂ ಕೂಡ ಬದಲಾಗ್ತಾ ಇದೆ. ಇನ್ನು ಪ್ರಾಜೆಕ್ಟ್ ಇನ್ಸ್ಟಾಲೇಷನ್ಸ್ ಏನಿದೆ ಇದೆಲ್ಲನೂ ಕೂಡ ತುಂಬಾ ಸ್ಲೋ ಆಗೋಯ್ತು ಅಂತ ಹೇಳಿರೋದು. ಈಗ ದೇಶದಲ್ಲಿ ವಾಣಿಜ್ಯ ಬಳಕೆಗೆ ತರೋ ತರ ಅಂದ್ರೆ ಟ್ಯಾರಿಫ್ ಬೇಸ್ಡ್ ಕಾಂಪಿಟೇಟಿವ್ ಬಿಡ್ಡಿಂಗ್ ಪ್ರಾಸೆಸ್ ಮೂಲಕ ಗಾಳಿ ಶಕ್ತಿ ಪ್ರಾಜೆಕ್ಟ್ ಸಹ ಹಾಕ್ತಾರೆ ಅಂತ ಇಲ್ಲಿ ಹೇಳಿದ್ದಾರೆ. ಸೋಲಾರ್ ಇಸ್ ವೆರಿ ಈಸಿ. ನೋಡಿ, ಸೌರಶಕ್ತಿ ಮಾಡ್ಯುಲರ್ನ ನಾವು ನೋಡಿದಾಗ ಈ ಎಕ್ಸ್ಪರ್ಟ್ಸ್ ಹೇಳೋದು ಏನ್ ಗೊತ್ತಾ, ಸೌರ ಪ್ಯಾನೆಲ್ಸ್ ಅಂದ್ರೆ LEGO ಬ್ಲಾಕ್ಸ್ ತರ ಇರುತ್ತೆ. ನೀವು ಸುಮ್ಮನೆ ಸ್ನ್ಯಾಪ್ ಮಾಡಿದ್ರೆ ಪವರ್ ಬರುತ್ತೆ. ನೀವು ಒಂದೇ ತರದ ಸೌರ ಪ್ಯಾನೆಲ್ಸ್ ಗಳನ್ನ ಅಂದ್ರೆ ರಾಜಸ್ಥಾನ್ ಆಗಿರ್ಬೋದು, ಹರಿಯಾಣ ಅಥವಾ ತಮಿಳ್ನಾಡಲ್ಲಿ ಹಾಕಿದ್ರೂ ಸಹ ಒಂದೇ ತರ ವರ್ಕ್ ಆಗತ್ತೆ. ವಿಂಡ್ ಟರ್ಬೈನ್ಸ್ ಹಂಗಲ್ಲ, ಅದನ್ನ ನೀವು ಕಸ್ಟಮೈಸ್ ಮಾಡ್ಬೇಕಾಗತ್ತೆ. ಕರೆಕ್ಟ್ ಹೈಟ್ ಇರಬೇಕು, ಹಾಗೆ ಬ್ಲೇಡ್ ಸೈಜ್ ಕರೆಕ್ಟ್ ಆಗಿರ್ಬೇಕು, ಮತ್ತೆ ಲೊಕೇಶನ್ ಅಲ್ಲಿ ಕರೆಕ್ಟ್ ಆಗಿ ಪ್ಲೇಸ್ ಆಗಿರ್ಬೇಕು. ಎಲ್ಲಿ ಬೇಕಾದ್ರೂ ಗಾಳಿ ಟರ್ಬೈನ್ಸ್ ನ ಹಾಕ್ಲಿಕ್ಕೆ ಸಾಧ್ಯನೇ ಇಲ್ಲ. ಸೌರಶಕ್ತಿ ಮಾಡ್ಯುಲರ್ ಆಗಿರೋದ್ರಿಂದ ಒಂದು ಪ್ರಾಜೆಕ್ಟ್ ಪ್ಲಾನ್ ಮಾಡ್ದಾಗಿಂದ ಕಮಿಷನಿಂಗ್ ಏನಿರುತ್ತೆ ಗೊತ್ತಾ, ಅದು ಆಗೋದಕ್ಕೆ 12ರಿಂದ 18 ತಿಂಗಳುಗಳು ಬೇಕಾಗುತ್ತೆ. ಆದ್ರೆ ದೊಡ್ಡ ಗಾಳಿ ಪ್ರಾಜೆಕ್ಟ್ಗೆ ಸೈಟ್ ಟೆಸ್ಟಿಂಗ್ ಆಗಿರ್ಬೋದು, ಟರ್ಬೈನ್ ಟ್ರಾನ್ಸ್ಪೋರ್ಟ್ ಮತ್ತೆ ಇನ್ಸ್ಟಾಲೇಷನ್ಸ್ಗೆ ಜಾಸ್ತಿ ಟೈಮ್ ಬೇಕಾಗುತ್ತೆ. ಇನ್ನು ಇನ್ವೆಸ್ಟರ್ಸ್ ಗೆಲ್ರೂ ಕೂಡ ಸೌರಶಕ್ತಿ ತುಂಬಾ ಈಸಿ ಅಂತ ಅನ್ಸುತ್ತೆ, ಅದಕ್ಕೆ ಅವರು ಅದರಲ್ಲೇ ಜಾಸ್ತಿ ದುಡ್ಡನ್ನ ಹಾಕ್ತಾರೆ. ನಾಲ್ಕನೇದಾಗಿ ನಾವು ನೋಡಿದಾಗ ಗಾಳಿಯ ಶಕ್ತಿ ತುಂಬಾ ಕಮ್ಮಿ ಆಗ್ತಾ ಇದೆ. ಹಿಂದಿನ 4 ದಶಕಗಳಿಂದ ನಾವು ನೋಡಿದಾಗ ವೆಸ್ಟರ್ನ್ ಇಂಡಿಯಾದಿಂದ ಬಂದ ಒಂದು ಡೇಟಾ ಪ್ರಕಾರ ಗಾಳಿಯ ಶಕ್ತಿ ಕಮ್ಮಿ ಆಗ್ತಾ ಇದೆ ಅಂತ. ಕೆಲವು ಜಾಗದಲ್ಲಿ 12.5% ರಷ್ಟು ಕಮ್ಮಿ ಆಗಿದೆ. ಅಂದ್ರೆ ಕಳೆದ 5 ವರ್ಷದಿಂದ ಇದು ಆವರೇಜ್ ಗಿಂತ ಕಮ್ಮಿ ಇದೆ ಅಂತ. ಅಂದ್ರೆ ಇದು ಗಾಳಿ ಪ್ರಾಜೆಕ್ಟ್ ಮಾಡೋರ್ಗೆ ಖಂಡಿತವಾಗ್ಲೂ ಸರಿಯಲ್ಲ ಅಂತ. ಗಾಳಿ ಫಾರ್ಮ್ ಗಳನ್ನ ಕಟ್ಟೋಕೆ ಒಳ್ಳೆ ಜಾಗಗಳೆಲ್ಲ ಫುಲ್ ಆಗೋಗಿದೆ. ಬೇರೆ ಲೊಕೇಶನ್ ಗಳಲ್ಲಿ ಏನಾದ್ರೂ ಕಟ್ಟಬೇಕು ಅಂತಂದ್ರೆ ತಲೆನೋವು ಇನ್ನೂ ಜಾಸ್ತಿ. ಹೊಸ ಗಾಳಿ ಫಾರ್ಮ್ ಕಟ್ಟಬೇಕು ಅಂತಂದ್ರೆ ಲ್ಯಾಂಡ್ ಕೊಡೋದಕ್ಕೆ ಪ್ರಾಬ್ಲಮ್ ಆಗುತ್ತೆ ಅಲ್ವಾ. ಜನರಿಗೆ ಖಂಡಿತವಾಗ್ಲೂ ಇಷ್ಟ ಇರಲ್ಲ, ಅದು ಸರಿ ಇರೋ ಜಾಗ ಆಗಿರಲ್ಲ. ಸೌರಶಕ್ತಿಗೆ ಈ ಪ್ರಾಬ್ಲಮ್ಮೇ ಇರೋದಿಲ್ಲ. ಯಾಕೆಂದ್ರೆ ಸೂರ್ಯನ ಬೆಳಕು ಏನಿರುತ್ತೆ ಅಲ್ವಾ, ಇದು ಎಲ್ಲಾ ಕಡೆ ಒಂದೇ ತರ ಇರುತ್ತೆ. ಕೊನೆಗೆ ಇಂಡಿಯಾ ಬಿಸಿಲು ದೇಶ ಆಯ್ತೆ ಹೊರತು ಗಾಳಿ ದೇಶ ಅಲ್ಲ. ಇಂಡಿಯಾದಲ್ಲಿ ಗಾಳಿಗಿಂತ ಸೂರ್ಯನ ಶಾಖ ಜಾಸ್ತಿ ಇರತ್ತೆ ಅಲ್ವಾ. ನಮ್ಗೆ ಉದ್ದವಾದ ಸಮುದ್ರ ತೀರ ಮತ್ತೆ ಗುಡ್ಡಗಾಡು ಇದ್ರೂ ಕೂಡ ಸೂರ್ಯನಿಂದ ಶಕ್ತಿ ಪಡೆಯೋದಕ್ಕೆ ಜಾಸ್ತಿ ಚಾನ್ಸ್ ಇದೆ. ಗಾಳಿ ಒಂದ್ ರೀತಿಯ ಮೂಡಿ ಸೋರ್ಸ್ ಅಂತ ಹೇಳ್ಬೋದು. ಅಂದ್ರೆ ಯಾವಾಗ ಬರುತ್ತೋ ಯಾವಾಗ ಹೋಗುತ್ತೋ ಗೊತ್ತಿರಲ್ಲ. ಸೂರ್ಯ ಯಾವಾಗ್ಲೂ ಕೂಡ ಇರ್ತಾನೆ. ಇಂಡಿಯಾದಲ್ಲಿ ಅದು ಯಾವಾಗ್ಲೂ ಕೂಡ ಕಾಣಿಸುತ್ತೆ. ಅದಕ್ಕೆ ಸೌರಶಕ್ತಿ ಉತ್ತಮ ಆಯ್ಕೆ ಅಂತ ನಮ್ಗನ್ಸೋದು. ಗ್ಲೋಬಲ್ ಸ್ಟೋರಿ ಬಗ್ಗೆ ಏನ್ ಹೇಳ್ತೀರಾ? ನೋಡಿ, ಇದು ಬರೀ ಇಂಡಿಯಾಗೆ ಮಾತ್ರ ಸೀಮಿತವಾಗಿಲ್ಲ. ಪ್ರಪಂಚದಲ್ಲಿ ಸೋಲಾರ್ ತುಂಬಾ ಬೆಳೀತಾ ಇದೆ. ಕಳೆದ 1 ದಶಕದಿಂದ ನಾವು ನೋಡ್ತಿದೀವಿ ಅಂತಂದ್ರೆ ಸೌರಶಕ್ತಿ ಕಂಪನಿಗಳು ಗಾಳಿಗಿಂತ ಬೇಗನೆ ಬೆಳೀತಿದ್ದಾರೆ. ಈಗ ಸೌರಶಕ್ತಿ ದುಡ್ಡು ಎಲ್ಲಾ ಜನರೇಷನ್ ಟೆಕ್ನಾಲಜೀಸ್ಗೂ ಕೂಡ ಜಾಸ್ತಿ ಹೊಂದ್ಕೊಂಡಿದೆ. 2024ರ ಒಂದು ಬಿಗಿನಿಂಗ್ ಅಲ್ಲಿ ನಾವು ನೋಡ್ತಿದೀವಿ ಅಂತಂದ್ರೆ ಸೌರ ಪ್ರಾಜೆಕ್ಟ್ಗೆ ಗ್ಲೋಬಲ್
ಇನ್ವೆಸ್ಟ್ಮೆಂಟ್ ಸುಮಾರು $500 ಬಿಲಿಯನ್ ಇತ್ತು. ಆದ್ರೆ ಉಳ್ದೆಲ್ಲನೂ ಕೂಡ $426 ಬಿಲಿಯನ್ ಅಷ್ಟೇ ಇದ್ದಿದ್ದು. ಗಾಳಿ ಸಂಪೂರ್ಣವಾಗಿ ಹೊರಗಡೆ ಇಲ್ಲ. ಡೆನ್ಮಾರ್ಕ್, ಐರ್ಲೆಂಡ್, ಜರ್ಮನಿ, ಸ್ಪೇನ್ ಮತ್ತೆ ಉರುಗ್ವೆ ಈ ತರ ದೇಶಗಳು ಗಾಳಿ ಶಕ್ತಿಯಿಂದ ತುಂಬಾ ಬೆಳೆದಿದ್ದಾರೆ. ಡೆನ್ಮಾರ್ಕ್ ಅವರ ಎಲೆಕ್ಟ್ರಿಸಿಟಿಯಲ್ಲಿ ಸುಮಾರು 60% ಅನ್ನ ಗಾಳಿಯಿಂದನೇ ತಗೊಳ್ತಾ ಇರೋದು. ಇನ್ನು ಐರ್ಲೆಂಡ್ ಮತ್ತೆ ಉರುಗ್ವೆ 1/3 ತಗೊಳ್ತಾರೆ. ಈ ದೇಶಗಳು ಯಾಕೆ ಬೆಳೆದಿದೆ? ಯಾಕೆ ಅಂದ್ರೆ ಅಲ್ಲಿ ಗಾಳಿ ಜಾಸ್ತಿ ಇರುತ್ತೆ. ಡೆನ್ಮಾರ್ಕ್ ಒಂದು ಸಮತಟ್ಟಾದ ಪ್ರದೇಶ. ಅಲ್ಲಿ ಗಾಳಿ ಜಾಸ್ತಿ ಬೀಸೋದ್ರಿಂದ ಗಾಳಿ ಟರ್ಬೈನ್ಸ್ ಗಳು ಹಾಕೋದು ಸರಿ ಅಂತ ಅನ್ಸುತ್ತೆ. ಅದೇ ರೀತಿ ಐರ್ಲೆಂಡ್ ಅಲ್ಲಿ ನಾವು ನೋಡಿದಾಗ ಅಟ್ಲಾಂಟಿಕ್ ಗಾಳಿ ಬೀಸತ್ತೆ ಅಲ್ವಾ. ಇನ್ನು ಉರುಗ್ವೆ ಜಲ ವಿದ್ಯುತ್ ಮತ್ತೆ ಇದಕ್ಕೆ ಸಹಾಯ ಮಾಡಬೇಕು ಅಂತಾನೆ ಗಾಳಿಯಲ್ಲಿ ಜಾಸ್ತಿ ಇನ್ವೆಸ್ಟ್ ಮಾಡ್ತಾರೆ. ಈ ದೇಶಗಳು ಗಾಳಿ ಪ್ರಾಜೆಕ್ಟ್ಗೆ ಸಪೋರ್ಟ್ ಮಾಡಬೇಕು ಅಂತಾನೆ ಸ್ಟ್ರಾಂಗ್ ಪಾಲಿಸಿ ಕೂಡ ಮಾಡಿದ್ರು. ಎನರ್ಜಿ ಟ್ರಾನ್ಸಾಕ್ಷನ್ಸ್ಗೆ ನಾವು ನೋಡಿದಾಗ ಅದು ತುಂಬಾ ಮುಖ್ಯ. ಈ ಗಾಳಿ ಫ್ರೆಂಡ್ಲಿ ನೇಷನ್ಸ್ ಕಂಟ್ರಿನ ನಾವು ನೋಡಿದಾಗ ಸೌರ ಶಕ್ತಿನೂ ಕೂಡ ಅವರ ಎನರ್ಜಿ ಮಿಕ್ಸ್ಗೆ ಸೇರಿಸ್ತಿದ್ದಾರೆ. ಯಾಕೆ ಅಂದ್ರೆ ಸೋಲಾರ್ ಪ್ರೈಸ್ ಕಮ್ಮಿ ಇದೆ ಮತ್ತೆ ಎನರ್ಜಿ ಸಪ್ಲೈ ಬ್ಯಾಲೆನ್ಸ್ ಆಗಿರ್ಬೇಕು ಅಂತ. ಮೊದಲು ಗಾಳಿಯನ್ನ ನಂಬ್ಕೊಂಡಿದ್ದಂತ ದೇಶಗಳು ಈಗ ಸೌರ ಶಕ್ತಿನ ಯೂಸ್ ಮಾಡ್ತಿದ್ದಾರೆ. ಯಾಕೆ ಅಂತಂದ್ರೆ ಇಂಟರ್ಮಿಟೆನ್ಸಿ ಪ್ರಾಬ್ಲಮ್ ಜಾಸ್ತಿ ಆಗ್ತಿರೋದ್ರಿಂದ. ಇಂಟರ್ಮಿಟೆನ್ಸಿ ಪ್ರಾಬ್ಲಮ್ ಅಂದ್ರೆ ಏನು? ಸೌರ ಮತ್ತು ಗಾಳಿಗೆ ಒಂದು ಕಾಮನ್ ಪ್ರಾಬ್ಲಮ್ ಇದೆ, ಇಂಟರ್ಮಿಟೆನ್ಸಿ ಅಂತ. ಸೂರ್ಯ ಇರಬೇಕಾದ್ರೆ ಮಾತ್ರ ಸೌರ ಶಕ್ತಿ ಬರುತ್ತೆ, ಗಾಳಿ ಬೀಸೋವಾಗ ಮಾತ್ರ ಗಾಳಿ ಶಕ್ತಿ ಬರುತ್ತೆ. ನಾವು ಮೊದ್ಲಿನ ತರ ಯಾವ್ದೊಂದ್ರ ಮೇಲೂ ನೋಡಿದಾಗ ಯಾವುದು ಕೂಡ ಡಿಪೆಂಡ್ ಆಗಿರೋಲ್ಲ. ಫಾರ್ ಎಕ್ಸಾಂಪಲ್, ಜರ್ಮನಿಯಲ್ಲಿ ಡಂಕಲ್ ಫ್ಲೂಟೆ ಅನ್ನೋ ತರ ಆಗತ್ತೆ. ಅಂದ್ರೆ ಗಾಳಿ ಬೀಸೋದು ನಿಂತು ಹೋಗುತ್ತೆ. ಅವಾಗ ಏನಾಗುತ್ತೆ ಗೊತ್ತಾ, ಪ್ರೈಸ್ ಸಡನ್ ಆಗಿ ಜಾಸ್ತಿ ಆಗತ್ತೆ. ಆದ್ರೆ ಜರ್ಮನಿಯಲ್ಲಿ ಮಾತ್ರ ಅಲ್ಲ, ಯಾವ್ದಾದ್ರು ನೆದರ್ಲ್ಯಾಂಡ್ಸ್ ಆಗಿರ್ಬೋದು ಮತ್ತೆ ನಾರ್ವೆಲೂ ಕೂಡ ಪ್ರಾಬ್ಲಮ್ ಇದೇ ತರ ಆಗೋದು. ಇಂಡಿಯನ್ ಗವರ್ಮೆಂಟ್ಗೂ ಸಹ ಈ ಒಂದು ಸಮಸ್ಯೆ ಬಗ್ಗೆ ಚೆನ್ನಾಗಿ ಗೊತ್ತು. ಅದಕ್ಕೆ ಗಾಳಿ ಮತ್ತೆ ಸೌರ ಎರಡನ್ನೂ ಸೇರಿಸಿ ಪವರ್ ತಗೊಳ್ಳೋದಕ್ಕೆ ಹೈಬ್ರಿಡ್ ಪ್ರಾಜೆಕ್ಟ್ಸ್ ಮಾಡಬೇಕು ಅಂತಾನೆ ಪ್ರಮೋಟ್ ಮಾಡ್ತಿದೆ. ಇದಕ್ಕಿಂತ ಒಳ್ಳೆ ಆಲ್ಟರ್ನೇಟಿವ್ ಬ್ಯಾಟ್ರಿ ಟೆಕ್ನಾಲಜಿ. ಬ್ಯಾಟ್ರಿಗಳು ಈಗ ಚೀಪ್ ಆಗಿ ಸಿಗತ್ತೆ. ಸೋಲಾರ್ ಜೊತೆ ಬ್ಯಾಟ್ರಿ ಸ್ಟೋರೇಜ್ ಏನಾದ್ರು ಸೇರಿಸಿದ್ರೆ ಹೊಸ ಗೋಲ್ಡ್ ಸ್ಟ್ಯಾಂಡರ್ಡ್ ಕೂಡ ಆಗ್ಬೋದು. ಆಗ ಸ್ಕೈ ಡಾರ್ಕ್ ಇದ್ರೂ ಕೂಡ ಬ್ಯಾಟ್ರಿಯಲ್ಲಿ ಚಾರ್ಜ್ ಇರುತ್ತೆ. ಇದರಿಂದ ಗಾಳಿ ಮತ್ತೆ ಸೌರ ಹೈಬ್ರಿಡ್ ಪ್ರಾಜೆಕ್ಟ್ನು ಬೇಡವಾಗ್ಬೋದು. ಈ ಸನ್ನಿವೇಶದಿಂದ ಗಾಳಿಯ ಭವಿಷ್ಯಕ್ಕೆ ಸ್ವಲ್ಪ ಸಮಸ್ಯೆ ಆಗತ್ತೆ ನೋಡಿ. ಇವೆಲ್ಲ ಈಗಿರೋ ಟ್ರೆಂಡ್ ಮೇಲೆ ಮಾಡೋ ಒಂದು ಅಂದಾಜಷ್ಟೇ. ಏನಾಗುತ್ತೋ ನಾವು ಕಾದು ನೋಡ್ಬೇಕಾಗತ್ತೆ. ಹಾಗಿದ್ರೆ ಇದರ ಕನ್ಕ್ಲೂಷನ್ ಏನು? ಒಂದು ದೇಶಕ್ಕೆ ಗಾಳಿ ಮತ್ತೆ ಸೌರ ಎರಡೂ ಸಿಕ್ಕಿದ್ರೆ ಅವರು ಏನನ್ನ ಸೆಲೆಕ್ಟ್ ಮಾಡ್ತಾರೆ? ನಮ್ಗೆ ಸದ್ಯಕ್ಕೆ ಖಂಡಿತವಾಗ್ಲೂ ಇದ್ರ ಬಗ್ಗೆ ಗೊತ್ತಿಲ್ಲ. ಆದ್ರೆ ಲಾಂಗ್ ರನ್ ನಲ್ಲಿ ಯಾವ್ದು ಚೀಪ್ ಆಗಿ ಸಿಗತ್ತೋ, ಸುಲಭ ಇರತ್ತೋ ಮತ್ತೆ ಅನುಕೂಲಕರವಾಗಿರತ್ತೋ ಅದನ್ನ ಸೆಲೆಕ್ಟ್ ಮಾಡ್ತಾರೆ. ಈಗ ಸೌರ ಶಕ್ತಿ ತುಂಬಾ ಈಸಿಯಾಗಿ ಹಾಗೂ ಚೀಪ್ ಆಗಿ ಸಿಗತ್ತೆ ಅಂತ ಅನ್ಕೊಳ್ಳೋಣ. ಹಾಗೆ ಗಾಳಿ ನಿಂತು ಸೌರ ಶಕ್ತಿ ಬರ್ತಿದ್ರೆ ಅದಕ್ಕೆ ಕಾರಣ ಏನಾಗಿರುತ್ತೆ? ಎಕನಾಮಿಕ್ಸ್ ಇರುತ್ತೆ, ಟೆಕ್ನಾಲಜಿ ಇರುತ್ತೆ ಮತ್ತೆ ಜಿಯೋಗ್ರಫಿ ಇರುತ್ತೆ. ಗಾಳಿ ಶಕ್ತಿ ಮತ್ತೆ ಮೇಲಕ್ ಬರ್ಬೋದಾ? ಬರ್ಬೋದು. ಅದೆಲ್ಲ ಏನಾಗುತ್ತೆ ಅಂತ ನಾವು ಕಾದ್ ನೋಡ್ಬೇಕಾಗತ್ತೆ. ಅದಕ್ಕಿಂತ ಮುಂಚೆ ಆಫ್ ಶೋರ್ ವಿಂಡ್ ಅಥವಾ ಟೆಕ್ನಾಲಜಿ ಇಂಪ್ರೂವ್ ಆದ್ರೆ ಚಾನ್ಸಸ್ ಖಂಡಿತವಾಗ್ಲೂ ಇರುತ್ತೆ. ಮುಂದೆ ಏನಾಗುತ್ತೆ ರಿಸಲ್ಟ್ಸ್ ನ ನೋಡೋಣ. ಇವತ್ತಿನ ಟಿಡ್ಬಿಟ್ಸ್ ಏನು ಅಂತ ನೋಡ್ಕೊಂಬರೋಣ. ನಂಬರ್ 1, ಭಾರತದಲ್ಲಿ ಏಪ್ರಿಲ್ 1 ರಿಂದ ಟೆರರಿಸಂ ಇನ್ಶೂರೆನ್ಸ್ ಪ್ರೀಮಿಯಂನ ನಾವು ನೋಡಿದಾಗ 10-15% ವರೆಗೂ ಕಮ್ಮಿ ಆಗುತ್ತೆ. ಯಾಕೆ ಅಂದ್ರೆ ಜನರಲ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಈ ರೇಟ್ ನ ಚೇಂಜ್ ಮಾಡ್ತಿದೆ. 9/11 ದಾಳಿಯ ನಂತರ ನಾವು ನೋಡಿದಾಗ ಗ್ಲೋಬಲ್ ರೀ ಇನ್ಶೂರೆನ್ಸ್ ಕವರೇಜ್ ನ ಕಡಿತಗೊಳಿಸಿದಾಗ ಏಪ್ರಿಲ್ 1, 2002 ಈ ಒಂದು ಪೂಲ್ ಅನ್ನ ಸ್ಥಾಪಿಸಲಾಯಿತು. ಒಂದು ಸ್ಥಳದಲ್ಲಿ ಕವರೇಜ್ ಲಿಮಿಟ್ ಮೊದಲಿಗಿಂತ 200 ಕೋಟಿ ಆಗಿದೆ ನೋಡಿ. ಅಂದ್ರೆ 2000 ಕೋಟಿಗೆ ಹೆಚ್ಚಾಗಿದೆ ಅಂತ. 2024ನೇ ಫೈನಾನ್ಷಿಯಲ್ ಇಯರ್ಗೆ ಭಯೋತ್ಪಾದನಾ ಪೂಲ್ನ ಪ್ರೀಮಿಯಂ ಆದಾಯ ಎಷ್ಟು ಗೊತ್ತಾ? 1654.63 crores ಇತ್ತು. ಅಂದ್ರೆ 2023ನೇ ಫೈನಾನ್ಷಿಯಲ್ ಇಯರ್ ನಲ್ಲಿ ನಾವು ನೋಡಿದಾಗ 1809.01 crores ಇದು ಕಮ್ಮಿ ಆಗಿತ್ತು ಅಂತ. ಬರೀ 3.12 crores ಈ ಒಂದು ಕ್ಲೈಮ್ಸ್ ನ ತಗೊಂಡ್ ಬಂದಿದೆ. ಯಾಕೆ ಅಂದ್ರೆ ಆ ಟೈಮ್ ಅಲ್ಲಿ ಭಯೋತ್ಪಾದನೆ ಕಮ್ಮಿ ಇತ್ತು ಅಂತ. ನಂಬರ್ 2, ಇಂಡಸ್ಇಂಡ್ ಬ್ಯಾಂಕ್ $175 million ಹೆಚ್ಚು ಲೆಕ್ಕಪತ್ರದಲ್ಲಿ ಪ್ರಾಬ್ಲಮ್ ಆಗ್ತಿರೋದ್ರಿಂದ ತನಿಖೆ ಮಾಡೋದಕ್ಕೆ ಗ್ರ್ಯಾಂಡ್ ಥಾರ್ಂಟನ್ ಅನ್ನೋ ಕಂಪನಿನ ಅಪಾಯಿಂಟ್ ಮಾಡಿದ್ದಾರೆ. ಈ ಪ್ರಾಬ್ಲಮ್ ನಿಂದ ಡೆರಿವೇಟಿವ್ಸ್ ನಾವು ನೋಡಿದಾಗ ಪೋರ್ಟ್ಫೋಲಿಯೋದಲ್ಲಿ 2.35% ಅಷ್ಟು ನಷ್ಟ ಆಗಿದೆ. ಸುಮಾರು $175 million ಕಮ್ಮಿ ಆಗಿದೆ ಅಂತ. ಇನ್ನು ಮಾರ್ಚ್ 10 ಈ ಸುದ್ದಿ ಪಬ್ಲಿಕ್ ಆದಾಗಿಂದ ಇಂಡಸ್ಇಂಡ್ ಬ್ಯಾಂಕ್ ನ ಷೇರು ಬೆಲೆನೂ ಕೂಡ 23.4% ಅಷ್ಟು ಕುಸಿದೋಗಿದೆ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಈ ತಪ್ಪುಗಳಿದ್ರೂ ಕೂಡ ಬ್ಯಾಂಕ್ ನಲ್ಲಿ ಸಾಕಷ್ಟು ಕ್ಯಾಪಿಟಲ್ ಇದೆ ಅಂತ ಹೇಳಿದ್ದಾರೆ. ಇನ್ನು ಗ್ರ್ಯಾಂಟ್ ಥಾರ್ಂಟನ್ ತನಿಖೆ ಮಾಡಿ ಮೋಸ ಅಥವಾ ಇಂಟರ್ನಲ್ ಆಗಿ ಏನಾದ್ರು ತಪ್ಪು ಸ್ಟೇಟ್ಮೆಂಟ್ಸ್ ಕೊಟ್ಟಿದ್ರು ಕೂಡ ಏನ್ ಆಗ್ತಿದೆ, ಯಾವ್ದು ಕಾರಣ, ಡೆರಿವೇಟಿವ್ ನ ಕಾಂಟ್ರಾಕ್ಟ್ ನ ಲೆಕ್ಕಪತ್ರ ಹೇಗ್ ನಡೆಸ್ತಿದ್ದಾರೆ ಅಂತ ಪ್ರತಿಯೊಂದನ್ನು ಕೂಡ ಇನ್ವೆಸ್ಟಿಗೇಟ್ ಮಾಡುತ್ತೆ. ಕೊನೆಯಟಿಡ್ ಬಿಟ್ ಸ್ಪಿನ್ನಿ ಸಿಇಒ ನೀರಜ್ ಸಿಂಗ್ ಪ್ರಕಾರ ಇಂಡಿಯಾದ ಯೂಸ್ಡ್ ಕಾರ್ ಮಾರ್ಕೆಟ್ 2026ನೇ ಫೈನಾನ್ಷಿಯಲ್ ಇಯರ್ ನಲ್ಲಿ $40 billion ತಲುಪುವ ನಿರೀಕ್ಷೆ ಇದೆ ಅಂತ ಹೇಳಿದ್ದಾರೆ. ಸುಮಾರು 6.5 ಇಂದ 7 ಮಿಲಿಯನ್ ಯೂನಿಟ್ ಮಾರಾಟ ಆಗಬಹುದು. ಕಂಪೇರ್ ಮಾಡಿದ್ರೆ ಸುಮಾರು 43
ಮಿಲಿಯನ್ ಡಾಲರ್ಸ್ ಏನಿದೆ ಅಲ್ಲ ಇದಿರುತ್ತೆ ಅಂತ. ಅಂದರೆ 4.5 ಇಂದ 4.6 ಮಿಲಿಯನ್ ಯೂನಿಟ್ ಸೇಲ್ಸ್ ಆಗ್ಬೋದು. ಅಂದರೆ ಕಳೆದ 2-3 ವರ್ಷಗಳಿಂದ ಯೂಸ್ಡ್ ಕಾರ್ ಸೆಗ್ಮೆಂಟ್ಸ್ನ ನಾವು ನೋಡಿದಾಗ 10-12% ದರದಲ್ಲಿ ಬೆಳೀತಾ ಇದೆ. ಮತ್ತು ಮುಂದಿನ 7-8 ವರ್ಷಗಳಲ್ಲಿ 12-13% CAGRನಲ್ಲಿ ಬೆಳೆಯುವ ನಿರೀಕ್ಷೆ ಇದೆ ಅಂತ. ಯೂಸ್ಡ್ ಕಾರ್ ಬೆಲೆನ ನಾವು ನೋಡಿದಾಗ 10-15% ಅಷ್ಟು ಜಾಸ್ತಿ ಆಗಿದೆ. ಅಂದರೆ ಆವರೇಜ್ ಬೇಸಿಸ್ ಮೇಲೆ 4.5 ಇಂದ 5 lakhs ಅಂತ. ಪ್ರೀಮಿಯಂ ಮತ್ತೆ SUV ಕಾರ್ಗಳ ಬೆಲೆ 20% ವರೆಗೂ ಹೆಚ್ಚಾಗಿದೆ. ಮತ್ತು ಜನರು ಕಾರನ್ನ ಇಟ್ಕೊಳ್ಳೋ ಸರಾಸರಿ ಟೈಮ್ನ ನೋಡಿದಾಗ 6-8 ವರ್ಷ ಅಲ್ವಾ, ಆದರೆ 4-5 ವರ್ಷ ಕಿಳಿದೋಗಿದೆ. ಅದಕ್ಕೆ ಜಾಸ್ತಿ ಕಾರ್ಗಳು ರೀಸೇಲ್ ಮಾರ್ಕೆಟ್ಗೆ ಬಂದಿದೆ ನೋಡಿ. ಇದು ಇವತ್ತಿನ ಝೀರೋದ ಮಾರ್ಕೆಟ್ಸ್ನ ದ ಡೈಲಿ ಬ್ರೀಫ್ನ ಅಪ್ಡೇಟ್. ನಿಮ್ಮೆಲ್ರಿಗೂ ಸಹ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ನೀವೇನಾದ್ರೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ಬರ್ತಿದ್ದೀರಾ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮತ್ತಷ್ಟು ಅಪ್ಡೇಟ್ಸ್ ಒಂದಿಗೆ ನಾನು ನಿಮಗೆ ಮುಂದಿನ ವಿಡಿಯೋಲಿ ಸಿಗ್ತೀನಿ. ಟಿಲ್ ದೆನ್ ಟೇಕ್ ಕೇರ್.